175 ನಿಮ್ಗೆ ಅದು ಯಾವ್ದು ಬಿಟ್ಟಿದೆ ಅದು ನಮ್ಗೆ ಹೊರಗೆ ಸರ್ 175 101 176 ಸರ್ ನಿನ್ನೆ ಮೊನ್ನೆ ಕೆಲಸಕ್ಕೆ ಸೇರಿ ಮಾತಾಡ್ತಾ ಇಲ್ಲ ನಂದಲ್ಲ ಬೌಂಡ್ರಿ ಗೆಸೆಟ್ ಮಾಡೋರು ನಾ ಗೆಸೆಟ್ ನ ಮೀರಿ ಮಾತಾಡಂಗಿಲ್ಲ ಸರ್ ಈಗ ನೀವು ಏನು ಸರ್ ನಿಮ್ದು ಸರ್ವೆ ನಂಬರ್ ಹೇಳಿದ್ರೆ ಸರ್ 175 101 176 175 ಸರ್ ಬಡ್ಡಿ ಪಲ್ಯ 56 57 58 ಪೂರ್ವಿಕೆ ಇದು ಬಡ್ಡಿ ಪಲ್ಯ ಯಾವುದು ಸರ್ ಸರ್ವೆ ನಂಬರ್ 101 ಇದೆ ನೋಡಿ ಇದು ನಾವು ದಾಟ ಹೋಗಂಗೆ ಇಲ್ಲ ನಾನು ಬೌಂಡ್ರಿ ಅಂದ್ರೆ ಅವ್ರು ಹೇಳ್ತಾರೆ ನಿಮ್ಮ ಸೆರಲರ್ ಇದು ಅಂತ ಅಂದ್ಬಿಟ್ಟು ಇದು ನೋಡಿ ಉಟ್ಟಳ್ಳಿ ಸರ್ವೆ ನಂಬರ್ ಹೊಸಳ್ಳಿ ಸರ್ವೆ ನಂಬರು ಗುಡುಮಾನಹಳ್ಳಿ ಸರ್ವೆ ನಂಬರು ಅಗೇನ್ ಮತ್ತೆ ಹಸುಮುಗಳು ಕಡ್ಕೊಳ ಸರ್ವೆ ನಂಬರು ಮದಲಹಳ್ಳಿ ಎಮ್ಮೀರಿನ ಸರ್ವೆ ನಂಬರ್ ಅಂದರೂ ಸಹ ಹಿಂದೆ 2024ರಲ್ಲಿ ಕಂಪ್ಲೇಂಟ್ ಬಂತು ಅಂತ ಅಂದ್ಬಿಟ್ಟು ನೋಡಿ 2024 ಕಂಪ್ಲೀಟ್ ಕ್ಲಿಯರ್ ಮಾಡಿಸಿದ್ವಿ ನಾವು ಇದೇ ವಿಷಯ ಇದೇನಾ GPS ಫೋಟೋಸ್ ಇದೆ ನೋಡಿ 174 ಮೇನ್ ರೋಡಿಂದ ಬಂದು ರೋಡಲ್ಲಿ ಕಟ್ಟಾಗಿದೆ ಅಲ್ಲಿಂದ ಬಂದು ಇದು ರಸ್ತೆ ಇಲ್ಲ ಇಲ್ಲಿ ಇಲ್ಲ ಅದರಲ್ಲಿ ರಸ್ತೆ ತೋರಿಸಲ್ಲ ಅಲ್ಲ ಒಂದು ನಿಮಿಷ ಇದು ಆಕಾಶ ರಸ್ತೆ ಇಲ್ಲ ಇಮಿಡಿಯೇಟ್ ಖರಾಬ್ ಸ್ಟಾರ್ಟ್ ಆಗಿ 174 ಕೆರೆ ಇದೆ 174 ಕೆರೆ ಕೆರೆ ದಾಟಿದ ಮೇಲೆ ಈ ಕೆರೆ ಬೌಂಡ್ರಿ 16/6 ಕಾಲದಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ಮದು ಇದೇವರೆಗೂ ನಿಲ್ಸಿರುತ್ತೆ ಆಯಿತಾ ಆಮೇಲೆ ಇಲ್ಲಿಂದ ರೋಡ್ ಕಂಟಿನ್ಯೂ ಆಗುತ್ತೆ ನಮ್ಮ ಪಂಚಾಯತಿ ಚಾಮುಂಡಿ ಬೆಟ್ಟ ಇಲ್ಲ ಸರ್ವೆ ನಂಬರ್ 19 19 ಒಳಗಿವೆ 19 ಆದ್ಮೇಲೆ 101 ಅದೇ 101 ಎಲ್ಲದೆ 19 ಎಲ್ಲದೆ ನೋಡಿ 101 ಯಾರಿಗೆ ಸೇರುತ್ತೆ ನಮಗೆ ಬರೋದು ಕಾರ್ಪೊರೇಷನ್ ಸರ್ವೆ ನಂಬರ್ ಮೈಸೂರು ಸರ್ವೆ ನಂಬರ್ ಇನ್ನೊಂದು ಏನಾಗಿದೆ ಬೇಕಾದ್ರೆ ಕೆಲವೊಂದು ಭಾಗನ ಇದ್ದೋಗಿದೆ ಮೈಸೂರು ಹೊರಟೋಗಿದೆ ಅದನ್ನು ನಮಗೆ ತೋರಿಸಿಲ್ಲ ನಮ್ಮ ಭಾಗದ ಯಾವುದೋ ಒಂದು ಸರ್ವೆ ಮಾಡ್ಬಿಟ್ಟು ಸ್ಕೆಚ್ ಹಾಕೋದು ಆ ಭಾಗಗಳು ಮಾತ್ರ ಗೆಸೆಟ್ ಮಾಡಿ ಹಾಕಿದ್ರು ಅಲ್ಲ ಅದು ಇದೊಂದು ಲೆಟರ್ ಹಾಕಿದ್ದಲ್ಲ ಹೌದು ಮಧ್ಯದಲ್ಲಿ ಒಂದು ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಸರ್ವೆ ನಂಬರ್ 19 ಆದ್ಮೇಲೆ ನಿಮ್ಗೆ 19 ಇದೆ ನೋಡಿ ನಿಮಗೆ ಬೌಂಡ್ರಿ ಫಿಕ್ಸಲ್ಲಿ ಒಂದು ಪೂರ್ವಕ್ಕೆ 19 ಅಂತಿದೆ ಯಾವ ರೀತಿ ನೋಡಿ ಅದು ಬಂಡಿಪಾಳ್ಯದು ಬಂಡಿಪಾಳ್ಯದ ಚಾಮುಂಡಿ ಬೆಟ್ಟ ಇಲ್ಲ ಚಾಮುಂಡಿ ಬೆಟ್ಟ ಬರೋದೇ ಇಲ್ಲ ಬಂಡಿಪಾಳ್ಯದ ಹೊಟ್ಟೋಗ್ಬಿಟ್ಟಿದೆ ಬಂಡಿಪಾಳ್ಯ 4ನೇ ನಂಬರ್ ಇದೆಯಲ್ಲ ಅದು ಹೊಟ್ಟೋಗ್ಬಿಟ್ಟಿದೆ ನಮಗೆ ಈಗ ಚಾಮುಂಡಿ ಬೆಟ್ಟ ಎಲ್ಲೂ ನಮಗೆ ಚೆಕ್ ಬಂದಿನೇ ಇಲ್ಲ ಚಾಮುಂಡಿ ಬೆಟ್ಟ ಇಲ್ಲವೇ ಇಲ್ಲ ಇಲ್ಲ ನಮ್ಗೆ ಬರ್ತಂತ ಹೆಂಗಿರೋದು ನಮ್ಮ ಹಿಂದಿನವ್ರು ಏನು ಹೇಳಿದ್ರೆ ಅದನ್ನ ನಾವು ಹೇಳಿ 101 ಸರ್ವೆ ನಂಬರ್ ಇಲ್ಲ ಸರ್ ಅದು ಏನಾಗಿದೆ ಗೊಂದಲ ಏನು ಗೊತ್ತಾ ಸರ್ ಇಲ್ಲಿ ಇವರು ನಮಗೆ ಬರಲ್ಲ ಅಂತ ಈಗ ನಮಗೆ ಗೆಸೆಟಲ್ಲಿ ಇದು ನಮಗೆ ಕ್ಲಿಯರ್ ಆಯಿತು ಇವ್ರದ್ದು ಬೌಂಡ್ರಿ ಇವ್ರು ಕ್ಲಿಯರ್ ಇದೆ ಈಗ ಇದನ್ನ ಹೇಳ್ಬೇಕು ಅಂದ್ರೆ ತಾಲೂಕು ಆಫೀಸಿಂದ ಯಾರು VA ಅಥವಾ ಇವರವ್ರಲ್ಲ ಸಿಟಿ ಅವರು ಅವರು ಅದು ಸೇರ್ಪಡೆ ಇದೆಯಾ ಅಂದಿಲ್ವ ಅಂತ ತಗೊಂಡು ಇದನ್ನ ಕ್ಲಿಯರ್ ಮಾಡ್ತಾರೆ ಇಲ್ಲ ಅಂದರೆ ಸರ್ ಇನ್ನೂ ಒಂದು ಮೇಜರ್ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಏನಂದರೆ ನಮ್ಮ ಜೊತೆಗೆ ಇವ್ರು APM ಸರ್ವೆ ದಯಮಾಡಿ ಇನ್ಸ್ಟ್ರಕ್ಷನ್ ಯಾಕಂದರೆ ಇಲ್ಲೊಂದು ಮತ್ತು ಸರ್ವೆ ನಂಬರ್ ಬಂಡಿಪಾಳ್ಯ 2 ರೋಡಲ್ಲಿ ಹೇಗೆಂದರೆ ಇವತ್ತು ಕ್ಲಿಯರ್ ಮಾಡಿಬಿಟ್ಟವ್ರೆ ನಾಳೆ ಒಂದು ರಾಶಿ ಕಸ ತಂದಾಗ್ತದೆ ಆಲ್ರೆಡಿ ಅವ್ರಿಗೆ ನೋಟಿಸು ಇಶ್ಯೂ ಮಾಡಿ ಸಂಬಂಧಪಟ್ಟ ಇನ್ಫಾರ್ಮ್ ಮಾಡಿ ಅಂದರೆ ಏನು ರೆಸ್ಪಾನ್ಸ್ ಇಲ್ಲ ಒಂದು ಜಾಗ ಕೊಟ್ಬಿಡಿ ಸರ್ ಎಲ್ಲ ಹಾಕಬೇಕು ಸರ್ ಇಲ್ಲ APMC ಅವ್ರಿಗೆ ಹೊರಗಡೆನೇ ಅವ್ರಿಗೆ ಯಾರ್ಡಿದೆ ಅವ್ರಿಗೆ ಇವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ತುಂಬ ನೈಟ್ ಬರ್ತಾರೆ ಸರ್ ಎಲ್ಲಿ ಖಾಲಿ ಜಾಗ ಆಗ್ತದೆ ತಳ್ಬಿಟ್ಟು ಹೋಗ್ಬೋದು ಇದು ಮೇಜರ್ ಪ್ರಾಬ್ಲಮ್ ಈಗ ಅದನ್ನ ಹೆಂಗೆ ಅವಾಯ್ಡ್ ಮಾಡ್ಬೋದು ಸರ್ ಅವರೇ ಮಾಡ್ಬೇಕು ಸರ್ ಈಗ ಮಾಡಿ CC ಕ್ಯಾಮೆರಾಗಳು ಹಾಕ್ಸಿ ಅವಾಯ್ಡ್ ಮಾಡಿ ಯಾವ ಗಾಡಿ ನಂಬರ್ ಸಿಗುತ್ತೆ ಏನಾಗುತ್ತೆ ಕೇಸ್ ಹಾಕೋದು CC ಕ್ಯಾಮೆರಾ ರೆಸೊಲ್ಯೂಷನ್ ಬರಲ್ಲ ಅದನ್ನು ಕಳಿಸಿದ ನಾವು DC-ಗೆ ಕೇಳಿ 20 ಕಡೆ CC ಕ್ಯಾಮೆರಾ ಬ್ಲಾಕ್ ಸ್ಪಾಟಲ್ಲಿ ಕೇಳಿದೆ ಈಗ ಆ ಕಡೆ ಪೊಲೀಸ್ನವ್ರ ಕಡೆ ಏನಾದ್ರೆ CC ಕ್ಯಾಮೆರಾಗಳು ಹಾಕಿ ವಿತ್ ಇದ್ರ ಮೇಲೆ ಕೇಸ್ ಹಾಕ್ಬೇಕು ಗಾಡಿಗಳ ಮೇಲೆ ಕೇಸ್ ಗಾಡಿಗಳ ಕೇಸ್ ಬಿದ್ದಾಗ ಮಾತು ಗೊತ್ತಾಗುತ್ತೆ ಅವ್ರು ಕೇಸ್ ಬಿಡುತ್ತೆ ಅಂತ ಬಿಟ್ಬಿಡ್ತಾರೆ ಸರ್ ಗಾಡಿ ತಗೊಬಂದು ನಿಲ್ಸ್ಕೊಂಡಿದ್ದೀನಿ ಸರ್ ವಾರಗಟ್ಲೆ ಗಾಡಿ ತಂದು ನಿಲ್ಸಿ ಕೇಳಿ ಅನ್ನೋದು ನಿಮ್ಗೆ ಗೊತ್ತಲ್ಲ ಲಾಸ್ಟ್ ಗೊತ್ತು ಇಲ್ಲಿ ನೋಡಿ ಇಲ್ಲಿ 9 ಗಂಟೆ ರಾತ್ರಿಲಿ ತಗೊಬಂದು ಒಳಗಡೆ ಇರೋರೆ ಸುರಿ ಅಂತ ಹೇಳ್ತಾರೆ ಅಂತ ನಾನು ಅವ್ರ ಕೈಲೇ ಎತ್ಸಿದ್ದೀನಿ 9 ಗಂಟೆ ರಾತ್ರಿ ನೋಡಿ ಮಿಡ್ ನೈಟ್ ಅಲ್ಲಿ ಸರ್ ಏನು ರೆಸ್ಪಾಂಡ್ ಮಾಡೋದು ಯಾರು ಬಂದು ಹಾಕ್ತಾರೆ ಅನ್ನೋದು ಗೊತ್ತಾಗ ರಾಶಿ ಬಿದ್ದಿರುತ್ತೆ APMC ಅವ್ರುಗಳು ನಮ್ಗೆ ಏನಿಗೆ ಗೊತ್ತು ಅಂತಾರೆ ಎತ್ತಿ ಗಾಡಿಗೆ ಹಾಕ್ಸಿದ್ದೀನಿ ತಗೋತೀನಿ ಸರ್ ನಾವು ಒಂದ್ ದಿವಸ ಹೋಗಿ ಅವ್ರ ಮನವಿ ಪತ್ರ ಕೊಟ್ಟು ಈ ರೀತಿ ಎಲ್ಲ ನಡೀತಾ ಇದೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಹೋದ್ಸಲಿ ಹೇಳಿದ್ದೆ ಸರ್ ಒಂದ್ಸಲಿ
ಆಷಾಢ ಶುಕ್ರವಾರ ಯಾರು secretary ಇದ್ದಾರೆ, ಶುಕ್ರವಾರ ಅವ್ರ ಹತ್ರ ಶುಕ್ರವಾರ ಮಾತಾಡಿ, ಆಷಾಢ ನಂಬರ್ ಕೊಡಿ, ಬಂತು, ನಾನೇ ಕ್ಲೀನ್ ಮಾತಾಡೋಣ. ಶುಕ್ರವಾರ ನಾನೇ ಹೇಳಿದೆ ನಾಳೆ ಗಾಡಿ ಬಿಡಿ ನಾಳೆ ಬಿಟ್ಟು ಕ್ಲಿಯರ್ ಮಾಡಿಸಿ JSS NSS ಸ್ಟೂಡೆಂಟ್ಸ್ 30 ಜನಕ್ಕೆ ಮಾತಾಡ್ತಿದ್ರು ಅಲ್ಲಿಂದ ವಾಲ್ ಪೇಂಟ್ ಮಾತಾಡಿದೀನಿ ಒಂದ್ಸಲಿ ಮಾತಾಡಿ ಎಲ್ಲ ಒಳಗಡೆ ಕ್ಲೀನ್ ಮಾಡಿಸಿದ್ದೆ. ನಾನು ಅದಕ್ಕೆ ರೆಡಿ ಇದ್ದೀನಿ. ನಾಮಫಲಕ ಅಲ್ಲ, ಮಾಮೂಲಿ NSS ಸ್ಟೂಡೆಂಟ್ಸ್ ಗಳು ಪೇಂಟ್ ಮಾಡಿದ್ರೆ ಮಾಡ್ಬೇಕು ಅಂತ ಮೇಡಮ್ ಹತ್ರ ಮಾತಾಡಿದ್ದೀನಿ. ಇವರನ್ನ ಕ್ಲಿಯರ್ ಮಾಡಿಕೊಟ್ರೆ ನಾನು ಅದನ್ನ ಇವರೆಲ್ಲ ಕ್ಲಿಯರ್ ಮಾಡ್ಬಿಟ್ಟಿದ್ದಾರೆ. ಯಾವ್ದಕ್ಕೆ ಸರ್ ಕ್ಲಿಯರ್ ಮಾಡಿ ನಮಗ್ ಬರೋದೇ ಅಟ್ಲೀಸ್ಟ್ ಏನೇನು ಈಗ ಸರ್ ನಾವು ಪಬ್ಲಿಕ್ ಆಚಾರ ಹಿಡ್ಕೊಂಡು ಒಂಚೂರು ಏನಾದ್ರು ಮಾಡ್ಬೇಕಲ್ವಾ. ಇಲ್ಲೇ ಮಾಡಿದೀವಿ, ಐದೊಂದು ಮಾಡ್ಬಿಡೋದು ಬಿಡಿ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಲಾಸ್ಟ್ ಟೈಮ್ ಹೆಂಗಾಯ್ತು ಅಂದ್ರೆ ಯಾರು ಮಾಡ್ಲಿಲ್ಲ. ಕೊನೆಗೆ DC ಅವ್ರು ಏನಂದ್ರು CM ಆಫೀಸಿಂದ ಲೆಟರ್ ಬಂದಿದೆ, ಆ ಶಾರ್ಟ್ ಕಂಪ್ಲೇಂಟ್ ಬರ್ತದೆ, ಇಮಿಡಿಯೇಟ್ ಕ್ಲಿಯರ್ ಮಾಡೋದು ಬಿಡಿ. ಇಲ್ಲ ಕಾಯ್ಕೊಂಡಿದ್ದು ಇಶ್ಯೂ ಮಾಡ್ಕೊಂಡು ಮಾಡೋದಕ್ಕಿಂತ ಏಕಾದಾಗ ಮಾಡಿ ಮುಗಿಸೋಣ ಅಂದ್ರೆ ನೋಡಿ ಗೊತ್ತಿಂದ ಮಾಡಿಸ್ಬಿಟ್ಟಿದ್ದೀನಿ. ನಾನು 2 ಸರಿ ಮಾಡಿಸಿದ್ದೀನಿ ಸರ್, ವಿತ್ ಫೋಟೋ ಈಗೆಲ್ಲ ಕೊಟ್ಟೆ ಮಾನದವ್ರಿಗೆ. ಆಯ್ತು ಓದಿ ಎಲ್ಲರೂ ಸರ್ಕಾರದವ್ರೆ ಅಲ್ಲಿ ಸರ್ ಹೆಂಗೋ ಒಳಗಡೆ ಕೆಲಸ ಕ್ಲಿಯರ್ ಆದ್ರೆ ಸರಿ. ಇದು ಸಾರ್ವಜನಿಕರಿಗೋಸ್ಕರ ನೀವು ನಿಂತಿರೋದು ನಾವು ನಿಂತಿರೋದು ಮೈಸೂರು ಮಾನ ಮರ್ಯಾದೆ ಉಳಿಬೇಕು. ಒಳ್ಳೇದಾಗಬೇಕು. ಸರ್, ನಮ್ಮ ನಾವು ಮಾನ ಅದ್ರ ಮರ್ಯಾದೆ ಬಗ್ಗೆ ಹೋಗ್ಬಾರ್ದು. ಯಾವಾಗಾದ್ರೂ ಅಷ್ಟೇ ಕೇಳಿ ನಮ್ಮ ನಾವು ಆಸೆ. ಮಾಡ್ತೀವಿ. ಅಂದ್ರೆ ನಮ್ಗೆ ನಿಮ್ ಕಡೆಯಿಂದ ಒಂದಲ್ಲ ದಯಮಾಡಿ ನಾವು ಇವ್ರು ಮಾತಾಡ್ತೀವಿ. ಅವ್ರ ಹತ್ರ ಒಂದ್ ಮಾಡಿದ್ರೆ ಸರ್, ಇದೊಂದೇ ಜಾಗ ಅಲ್ಲ, ಆ ರಿಂಗ್ ರೋಡ್ ಜಾಗ ಕ್ಲೀನ್ ಆಗುತ್ತೆ. ಇದೊಂದು ಫೋಟೋ ತಗೊಳ್ಳಿ, ಇದು ಸರ್ವೆ ನಂಬರ್ದು. ಇಲ್ಲ ನಾನು ಆನಂದ ಕಳಿಸ್ತೀನಿ ಅದನ್ನ ಬೇಕಾದ್ರೆ. ಕಳಿಸಿದ್ದೀರಾ? PDF ಕಳಿಸ್ತೀನಿ. ಅವ್ರು ಕಳ್ಸಿ. ಒಂದ್ಸಲ ನಂಗೆ ಫೋನ್ ಮಾಡಿ PDF ಕಳಿಸ್ತೀನಿ, ಡೌನ್ಲೋಡ್ ಆಗ್ತದೆ. ಆಯ್ತು. ಯಾಕೆಂದ್ರೆ ನಾಳೆ ನಮ್ಗೆ ಕೇಳಕ್ ನಮ್ಗೊಂದು ಅದೇ ರೆಕಾರ್ಡ್ ಇರಲಿ. 101 176 ಬಾರ್ 175. ಹಿಂದೆ ಬಿಲ್ ಕಲೆಕ್ಟರ್ ಹೇಳೋದನ್ನ ಸಿಟಿಗೆ ಹೋಗಿ ಸರ್, ಸಿಟಿಗೆ ಹೋಗಿದ್ರೆ ಗೆಜೆಟ್ ಯಾವ್ದು ತೋರಿಸಲ್ಲ, ಬರೀ ನಮ್ಮ ಸರ್ ಅಲ್ಲಿ ತಕ್ಷಣ RTC ತಕ್ಷಣ ಬಿಡಿ ಸರ್, ಯಾವ ಸರ್ವೆ ನಂಬರ್ ಇದೆ ತಕ್ಷಣ ಗೊತ್ತಾಗುತ್ತೆ. RTC ತಗೊಂಡು ಮಾತಾಡೋಣ. ನಕ್ಷೆ ಇರುತ್ತೆ ಸರ್, ನಕ್ಷೆ ತಗೊಂಡ್ರೆ ಎಲ್ಲೆಲ್ಲಿ ಹೋಗುತ್ತೆ ಮೈಸೂರು ಎಲ್ಲಿ ಕ್ಲೋಸ್ ಆಗುತ್ತೆ, ಎಲ್ಲಿಂದ ಎಲ್ಲಿ ಇದಾಗಿದೆ ಗೊತ್ತಾಗುತ್ತೆ. ಆ ಬಾರ್ಡರ್ ಚೆಕ್ ಮಾಡೋದು ಅದು ಬೆಸ್ಟ್. ಸರ್ವೇನಲ್ಲಿ ತಾಲೂಕು ಸರ್ವೇರ್ ಇರ್ತಲ್ಲ ಸರ್, ತಾಲೂಕು ಸರ್ವೇರನ್ನು ಕೂರಿಸ್ಕೊಬಿಟ್ರೆ ಆ ಬೌಂಡ್ರಿ ಅವರೇ ಕ್ಲಿಯರ್ ಆಗಿಬಿಡ್ತಾರೆ. ಇಂಥ ಕಡೆ ಹೋಗಿದೆ ಐಡಿಯಾ ಇರ್ತದೆ ಅವ್ರಿಗೆ. ಅವ್ರಿಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಅವ್ರು ಸರ್ವೆ ಅವ್ರು ಹಿಡ್ಕೊಂಡ್ರೆ ಈ ತರ ಅಡ್ರೆಸ್ ಹೇಳಿದ್ರೆ ಅವ್ರಿಗೆ ಗೊತ್ತಿರ್ತದೆ ಕರೆಕ್ಟಾಗಿ. ಕಾರ್ಪೊರೇಷನ್ ನಮಗೆ ಇವ್ರಿಗೆ ಸಂಬಂಧ ಎಲ್ಲಿ ಸ್ಟಾರ್ಟ್ ಆಗಿತ್ತು 19 ಅದು 19 ನಮ್ದಲ್ಲ, ಅದು 20 ಗಂಟೆಗೆ ನೋಡಿದ್ರೆ ವಾಲ್ ಪೇಂಟ್ ಮಾಡಿಸಿ ನಾ ಮಾಡಿಸ್ತೀನಿ, ನಾನು ಹೇಳಿದ್ನಲ್ಲ ಬೋರ್ಡ್ ಇರಲಿ ಪೇಂಟ್ ನಾ ಮಾಡಿಸ್ತೀನಿ. ಮಾತಾಡಿದೀನಿ ಮೇಡಮ್ ಹತ್ರ. ನಾವು ಚೇರ್ಗಳ ತರ ಬೋರ್ಡ್ನಲ್ಲಿ ಶಿಸ್ತು ಕ್ರಮ ತಗೋತೀವಿ, ನಿಮ್ಮ ಮೇಲೆ ಆಕ್ಷನ್ ಬೋರ್ಡ್ ಹಾಕಿ ನೀವು ಉತ್ಕೊಳ್ಳಿ. ಇದರಲ್ಲಿ ಬಂಡಿಪಾಳ್ಯದಲ್ಲಿ ನೋಡಿ ರಾಶಿ ತಂದ ಸರ್. ಈಗ ಬಂಡಿಪಾಳ್ಯ ಪ್ರಾಬ್ಲಮ್ ಇದೆ. ಈಗ ಅವ್ರು ಏನ್ ಹೇಳಿದ್ರು, APMC ಹೋಗಿ ಒಳಗಡೆ ಆನಂದ್ ಅವ್ರು ಯಾರು ಮಾತಾಡೋಣ ಅಲ್ಲಿ. ಆನಂದ್ ಆನಂದ್ಗಿಂತ ನೀವು ಸೆಕ್ರೆಟರಿ ಹತ್ರ ಮಾತಾಡಿ. ಆನಂದ್ ಅವ್ರಿಗೆ ಈ ತರ ಕ್ಲೀನ್ ಮಾಡಿದ್ವಿ 2 ದಿವಸ ಆಗಿದೆ, ಅಧಿಕಾರಿಗಳು ಈ ತರ ಗೊಂದಲ ಆಗ್ತಾ ಇದೆ. ನಿಮಗೂ ಲೆಟರ್ ಹಾಕಿದ್ದಾರೆ, ಬೇಕಾದ್ರೆ ಆ ಲೆಟರ್ ವಾಟ್ಸಪ್ ಮಾಡ್ತೀನಿ ನಾನು ಮಾಡಿ ಆನಂದ್ ವಾಟ್ಸಪ್ ಮಾಡ್ತೀನಿ. ಅದನ್ನ ತೋರಿಸಿ ನೋಡಿ, ಇದಕ್ಕೆ ಲೆಟರ್ ಹಾಕಿದ್ದಾರೆ, ನೀವು ಏನು ಆಕ್ಷನ್ ತಗೊಂಡಿದ್ದಾರೆ ಇದ್ರ ಮೇಲೆ ಅನ್ನೋದು ಕೇಳಬೇಕು. ಅದು ಕಳಿಸಿ ಸರ್ವೆಗೆ ಎಲ್ಲೆಲ್ಲಿ ಸಂಬಂಧಪಟ್ಟದ್ದು ಅದನ್ನ ನಾವು ನೋಡ್ಕೊತೀವಿ. ನೋಡಿ ಫೋಟೋ ಕೊಟ್ಟಿದ್ದೀನಿ ನೋಡಿ, ಅದನ್ನ ಫೋಟೋ ಅಲ್ಲಿರೋರೇನೆ ಸರ್ ಇಲ್ಲಿಗೆ ಹೇಳ್ತಾರಂತೆ ತಗೊಂಡೋಗಿ ಈಚೆ ಹಾಕಿ ಅಂತ. ವಿಡಿಯೋ ಐತೆ ನನ್ನ ಹತ್ರ. ಆಯುಕ್ತರ ಕೈಲೂ ಒಂದ್ಸತಿ ಸೂಚನೆ ಕೊಡಿಸಿ. ಸರ್ DC ಕೈಲೇ ಡೈರೆಕ್ಟ್ ಆಗಿ ಕೊಡಿಸಿದೀನಿ. ಅಧಿಕಾರಿಗಳು ಡೈರೆಕ್ಟ್ DC ಮೀಟಿಂಗ್ ಅಲ್ಲಿ ಖುದ್ದಾಗಿ ಎದ್ದು ನಿಂತ್ಕೊಂಡು ನಾನೇ ಇವ್ರು ರಿಂಗ್ ರೋಡ್ ಕ್ಲೀನಿಂಗ್ ಗೆ ಇವರು MP ಅವರು ಇದು ಮಾಡಿದಾಗ ನಾನೇ ನಿಂತೆ, ಸರ್ ಹಿಂಗೆ ಆಗ್ತಾ ಇದೆ, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಕ್ಲೀನ್ ಮಾಡೋದು, ರಿಂಗ್ ರೋಡಲ್ಲಿ ಕಸ ಚೆಲ್ಲುತ್ತೆ ಅಂದಾಗ ಅವರು ಸಹ ಅಲ್ಲಿ ಹೇಳಿದ್ರೆ ಯಾರು ಅವ್ರನ್ನ ಫೋನ್ ತೊಗೊಂಡು ಹಿಂಗೆ ಬರ್ತಾ ಇದೆ ಅಂತ ಅವರು ಹೇಳಿದರೆ, ಆದರೂ ಯಾರು ತಲೆ ಕೆಡಿಸ್ತಾರೆ. ಅವ್ರು ಬರೀ ಕಾಂಪೌಂಡ್ ಒಳಗಡೆ ಮಾತ್ರ ಮಾಡ್ಕೊಂತಾರೆ, ಹೊರಗಡೆ ಟೆಂಡರ್ ಆಗಿದೆ ಸರ್. 30 ಜನ 35 ಜನ ಟೆಂಡರ್ ಆಗಿದೆ, ಏನ್ ಮಾಡ್ತಾರೆ? ಕೆಲಸ ನಡೀತಾ ಇಲ್ಲ. ಯಾರ್ಡ್ ಮೇಂಟೆನೆನ್ಸ್ ಟೆಂಡರ್ ಆಗಿದೆ, ಸೆಕ್ಯೂರಿಟಿ ಟೆಂಡರ್ ಆಗಿದೆ, ಕ್ಲೀನಿಂಗ್ ಟೆಂಡರ್ ಆಗಿದೆ, ಎಲ್ಲ ಟೆಂಡರ್ ಆದ್ಮೇಲೆ ಮೇಂಟೆನೆನ್ಸ್ ಮಾಡ್ಬೇಕು. ಅವ್ರಲ್ಲಿ ಒಳಗಡೆ ಮೇಂಟೈನ್ ಮಾಡ್ಕೊಂಡ್ರೆ ನಮ್ಗೆ ಹೊರಗಡೆ ಕಸ ಕಡಿಮೆ ಆಗುತ್ತೆ, ನಮ್ಗೆ ಕಡಿಮೆ ಆಗುತ್ತೆ. ಇವರು ಅಧಿಕಾರಿಗಳು ಮೀಟಿಂಗ್ ಮಾಡಿ ಕೂತ್ಕೊಂಡು ಅವ್ರು ರೆಸ್ಪಾಂಡ್ ಬರಲ್ಲ, ಇದು ಯಾರಿಗೆ ಬರಲ್ಲ ಅಂತ ಅವರು ಸರ್. ಈಗ ಅದು ಬಿಡಿ ಸರ್, ಏನೋ ಒಂದು ಅಡ್ಜಸ್ಟ್ ಅಂದ್ರೆ ಈಗ ಅವ್ರು ಬರ್ದಾಗ ಈ ಸರಿ ಏನೋ ಎಮರ್ಜೆನ್ಸಿ ನಾವು ಮಾಡ್ಕೊಂಡು ಜಾಗೃತಿ ಜಾಥಾ ಮಾಡ್ಬಿಡಿ ಒಳಗಡೆ ಮಾಡಿದ್ರೆ ಗಲಾಟೆ ಬರ್ತಾರೆ ಎಲ್ಲರೂ. ನಾವು ಯಾಕೆ ಗಲಾಟೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ, ನಿಮ್ಗೆ ಅಧಿಕಾರ ಇದೆ, ಕೇಳಿ. ಸ್ವಚ್ಛತೆ ಕಾಪಾಡದೆ ತಪ್ಪ ನಿಮ್ದು ಅಧಿಕಾರಿಗಳದು. ಹಂಗಾದ್ರೆ ಯಾರೋ ಬೇಕಂತಾನೆ ಗಲಾಟೆ ಮಾಡ್ತಾರೆ. ವೈಂಡಿಂಗ್ ಆಗ್ತಿಲ್ಲ ಪಿಡಬ್ಲ್ಯೂಡಿ ಅವರು ಒಂದ್ಸರಿ ಮಾಡಿಸಿದ್ರು, 4 ತಿಂಗಳಿಂದ ಅವರು ಒಂದ್ಸರಿ ಮಾಡಿಸಿದ್ರು. ರೋಡ್ ವೈಂಡಿಂಗ್ ಆಗ್ತಾ ಇದೆ, ಇದಾಗಬೇಕು ಅಲ್ಲೆಲ್ಲ ಅವರು ಸಹ ಮಾಡಿಸಿ. ಆ ಫುಟ್ಪಾತ್ ಎನ್ಫೋರ್ಸ್ಮೆಂಟ್ ಅವ್ರಿಗೂ ಹೇಳಿದ್ರು, ಈ ಥರ ಇದೆ, ನಿಮ್ಗೆಲ್ಲ ರಿಮೂವ್ ಮಾಡಬೇಕು, ಯಾರು ತಕ್ಕಲೇ ರೋಡ್ ವೈಂಡಿಂಗ್
ಮಾಡ್ತೀನಿ. ಮತ್ತೆ ನಾನು ಇದು ನಡೆದಾಗ ಆನಂದ್ ಅವ್ರಿಗೆ ಹೇಳ್ತೀನಿ, ನೀವುಗಳು ಸ್ವಲ್ಪ ಸಂಘಟನೆ ಜೊತೆ ಕೈ ಜೋಡಿಸಿದ್ರೆ ಸ್ವಲ್ಪ ಅವರು ಹೇಳುತ್ತೆ ಸರ್, ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ ಸರ್, ನೀವು ತಲೆನೇ ಕೆಡಿಸ್ಕೊಬೇಡಿ. ಪರವಾಗಿ ಪ್ರಾಮಾಣಿಕ ಅಧಿಕಾರಿಗಳ ಪರವಾಗಿ ನಾವ್ ಯಾರು ಪ್ರಾಮಾಣಿಕವಾಗಿದ್ದಾರೆ ಅವ್ರ ಜೊತೆ ನಾವಿರ್ತೀವಿ. ಸಾಕಷ್ಟೇ ನಮ್ಮ ಜೊತೆಗೆ ಅಷ್ಟೇ. ನೋಡಿ ನಿಮಗೂ ಒಳ್ಳೇದಾಗಿ ಸರ್, ಒಳ್ಳೇದಾಗುತ್ತೆ. ನಮ್ಮ ಮೀಟಿಂಗ್ ಆಯ್ತು, ಒಳ್ಳೇದಾಗಿ ಬಂದ್ಕೊಡ್ತಿದ್ರಲ್ಲ, ಕೆಲಸ ಮಾಡಿದ್ರಲ್ಲ ಸರ್. ಗಾಡಿ ಒಳಗೆ ಹಾಕಿ ಸತೀಶ ಮಾಡಿರೋದು ನಮ್ಮ ಪಂಚಾಯತಿ ಹೇಳ್ತೀನಿ ಕೊಡ್ತೀನಿ. ಬಡ ಪಂಚಾಯತ್ ಅಂತ ₹1 ಖರ್ಚಿನಲ್ಲಿ ಪಂಚಾಯತಿ ಹೆಂಗದೆ ಗೊತ್ತಾ ಬಂಧುಗಳೇ, ಇವತ್ತು ಬಂಧುಗಳೇ, ಈಗ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ರು, ಎಲ್ಲ ಬಂದಿದ್ದಾರೆ, ಮಾತಾಡಿದ್ದಾರೆ, ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ನಾವು ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀವಿ. ಮಂಜುನಾಥ್ ಹೆಲ್ತ್ ಕಂಟಿನ್ಯೂ ಕೊಡಿ ಅಷ್ಟೇ. ನೋಡಿ, ಮಂಜುನಾಥ್ ಹೆಲ್ತ್ ಇನ್ಸ್ಪೆಕ್ಟರ್, ಮಂಜುನಾಥ್ ಹೆಲ್ತ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ಮತ್ತೆ ನಿಮ್ಮ ಹೆಸರು ಶಿವಕುಮಾರ್ ಅಂತ, ನೀವೇನಾಗಿದ್ದಾರೆ? ಬಿಲ್ ಕಲೆಕ್ಟರ್. ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್, ಮತ್ತೆ PD ಅವರು ಈಗ ಜಸ್ಟ್ ಅದೇ ಹೊರಟರು. ಅವರು ಏನೋ ರೂಪತುಂಗ, ಏನವ್ರ ಹೆಸರು? ಚಾಮುಂಡಿ ಬೆಟ್ಟದ PDO ರೂಪತುಂಗ ಅಂತ ಏನೋ ಅವ್ರ ಹೆಸರಿದೆ, ರೂಪಾಂಗದ ಅಂತ. ಈಗ ನಾವು ನೋಡಿದ್ರೆ ಬಂಧುಗಳೇ, ಸ್ಥಳ ಯಾವ ರೀತಿ ಇವತ್ತು ಕ್ಲೀನ್ ಇದೆ, ಎಷ್ಟು ಸ್ವಚ್ಛತೆ ಇದೆ ಅನ್ನೋದನ್ನ ತೋರಿಸಿ ನೋಡಿ. ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು. ಹಾಗಾಗಿ ಇವತ್ತು ಕ್ಲೀನ್ ಆಗಿದೆ, ನಿನ್ನೆ ಯಾವ ರೀತಿ ಇತ್ತು ಅಂತ ತಾವು ನೋಡಿದಿರಿ, ಗಮನಿಸಿದಿರಿ. ಇವಾಗ ಸಂಬಂಧಪಟ್ಟಂತ ಅಧಿಕಾರಿಗಳು ಸಹ ಇಲ್ಲಿಗೆ ಬಂದಿದ್ದಾರೆ, PDO ಬಂದಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ಪಟ್ಟಣ ಪಂಚಾಯತಿ ಕಡ್ಕೊಳಿಂದ ಚೀಫ್ ಆಫೀಸರು ದೀಪಾ ಮೇಡಮ್ ಅವರು ಕಳಿಸ್ಕೊಟ್ಟಿದ್ದಾರೆ, ಅವರು ಬಂದಿದ್ದಾರೆ. ಈಗ ಈ ಜಾಗ ಯಾರಿಗೆ ಸಂಬಂಧಪಟ್ಟಂತ ಅವರು ಡಿಸ್ಕಸ್ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿ ಸರ್ವೆ ನಂಬರ್ ತೋರಿಸ್ತಾ ಇದೆ, ಬಟ್ ಅದು ಯಾವುದೇ ರೀತಿ ವ್ಯಾಪ್ತಿಗೆ ಅವರಿಗೆ ಬರುತ್ತೆ ಅನ್ನೋದು ಒಂದು ಸ್ಪಷ್ಟತೆ ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ತಾಲೂಕು ಆಫೀಸಲ್ಲಿ ನಾವು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಏನಿದೆ ಅದನ್ನ ತಗೊಂಡು ನಾವು ಅದನ್ನ ದಾಖಲೆನ ಸಂಗ್ರಹಣೆ ಮಾಡಕ್ಕೆ ನಾವು ಮಾಡ್ತೀವಿ. ಹಾಗಾಗಿ ಇನ್ ಮುಂದೆ ನಾನು ಹೇಳ್ತಾ ಇರೋದು, ಇಲ್ಲಿ ಸ್ಥಳೀಯವಾಗಿ ಓಡಾಡ ಅಂತವ್ರು, ಸ್ಥಳೀಯವಾಗಿ ಇಲ್ಲಿ ಇರೋ ಅಂತವ್ರಿಗೆ ಹೇಳ್ತಾ ಇರೋದು, ಸಾರ್ವಜನಿಕರಿಗೆ ದಯವಿಟ್ಟು ಇದು ತಾವು ದಿನನಿತ್ಯ ಓಡಾಡ್ತಾರೆ ಅಂತ ರಸ್ತೆ ಇದು, ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಕಸ ತಂದು ಹಾಕೋದು, ಇನ್ನೊಂದು ಮತ್ತೊಂದು ಮಾಡಿ ರಸ್ತೆನ ಹಾಳು ಮಾಡೋ ಅಂತ ಕೆಲಸನ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ವಿ. ಯಾರು ಮುಂದೆ ಇವತ್ತು ಕ್ಲೀನ್ ಆಗಿದೆ, ನಾಳೆಯಿಂದ ಯಾರು ಇಡಬಾರ್ದು. ಮತ್ತೆ ಅಧಿಕಾರಿಗಳಿಗೂ ನಾವು ಸೂಚನೆ ಕೊಟ್ಟಿದ್ದೀವಿ, ಇಲ್ಲಿ CC ಕ್ಯಾಮ್ರಾವನ್ನು ಅಳವಡಿಸಬೇಕು. ಮತ್ತೆ ಇಲ್ಲಿ ಏನಿದೆ ಗೋಡೆಗಳಿಗೆಲ್ಲ ನಾಮಫಲಕವನ್ನು ಹಾಕಬೇಕು. ಇಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಬೇಕು ಅಂತ ಹೇಳಿ ನಾವು ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದೀವಿ. ಅವ್ರು ಖಂಡಿತ ನಾವು ಮಾಡಿಸಿ ಕಳೆದ ಸುಮಾರು ತಿಂಗಳುಗಳ ಹಿಂದೆನೂ ಇದೇ ರೀತಿ ಆಗಿತ್ತು ಸರ್, ಅದನ್ನ ನಾವು ಮಾಡಿಸಿದ್ವಿ. ಆದ್ರೂ ಸಹ ಇಲ್ಲಿ ತಂದು ಇಲ್ಲಿ APMC ಮಾರ್ಕೆಟ್ ಅವ್ರು ಇರ್ಬೋದು, ಅಕ್ಕಪಕ್ಕ ಸ್ಥಳೀಕರು ಇಲ್ಲಿ ತಂದು ಈ ತರ ಎಲ್ಲ ಸುರಿದು ಹೋಗ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, APMC ಸಂಬಂಧಪಟ್ಟಂತ ಅಲ್ಲಿ ಯಾರಿದ್ದಾರೆ ಅಲ್ಲಿ ಇನ್ಚಾರ್ಜು, ಅವ್ರಿಗೂ ನಾವು ಪಕ್ಷದ ವತಿಯಿಂದ ಹೋಗಿ ಮಾತಾಡಿ ಮನವಿ ಪತ್ರ ಕೊಡ್ತೀವಿ. ಇವತ್ತು ಈ ರಸ್ತೆ ಇಷ್ಟು ಕ್ಲೀನ್ ಆಗಿದೆ, ಅಧಿಕಾರಿಗಳೆಲ್ಲ ಸ್ಪಂದಿಸಿ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಇಲ್ಲಿ ಇರುವಂತರು ಸಹಕರಿಸಬೇಕು, ಅಧಿಕಾರಿಗಳಿಗೂ ಸಹಕರಿಸಬೇಕು. ನಾವು ಪಕ್ಷದ ವತಿಯಿಂದ ಏನ್ ಮಾಡಬೇಕು, ಹೋರಾಟಗಳನ್ನ ಮಾಡಬೇಕು ಅನ್ನೋ ಪ್ರತಿಯೊಂದು ಮಾಡ್ತಾ ಇದೀವಿ. ಅದೇ ರೀತಿ ಅಧಿಕಾರಿಗಳು ಬಂದು ನಮಗೆ ಸ್ಪಂದಿಸಿ ಇವತ್ತು ಕೆಲಸ ಮಾಡಿದರೆ ಅದು ನಾನು ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ, ಇದನ್ನ ಪದೇ ಯಾಕೆ ಹೇಳ್ತಾ ಇದ್ದೀನಿ, ನಿಮ್ಮ ಜಾಗ ನೀವು ದಿನನಿತ್ಯ ಓಡಾಡ್ತಾರೆ ಅಂತ ರಸ್ತೆ, ದಯವಿಟ್ಟು ಇದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಸಹಕರಿಸಿ. ಯಾವತ್ತೂ ಇಲ್ಲಿ ತಂದು ಕಸ ಹಾಕೋದು ಇನ್ನೊಂದು ಮತ್ತೊಂದು ಮಾಡಬೇಡಿ. ನಿಮ್ಗೆ ಆದಂತ ಜಾಗನ ಅವ್ರು ಕೊಟ್ಟಿದ್ದಾರೆ ಅಲ್ವಾ ಸರ್, ಜಾಗ ಕೊಟ್ಟಿದ್ದಾರೆ ಅಂತ ಅವರು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ತಗೊಂಡೋಗಿ ನೀವು ಡಂಪ್ ಮಾಡಿ. ಅದಾದ ನಂತರ ಅವರು ಅಧಿಕಾರಿಗೆ ಎಲ್ಲಿ ತಗೊಂಡೋಗಿ ತಗೊಂಡೋಗಿ ಅದನ್ನ ಡಂಪ್ ಮಾಡಬೇಕು, ಅದನ್ನ ಅವ್ರ ಕೆಲಸ ಅವ್ರು ಮಾಡ್ತಾರೆ. ದಯವಿಟ್ಟು ಇಲ್ಲಿ ರಸ್ತೆಯಲ್ಲಿ ನೀವು ಇಡೋದು ಎಷ್ಟು ಚೆನ್ನಾಗಿರುತ್ತೆ, ನೀವು ತಂದು ಇಷ್ಟು ಕ್ಲೀನ್ ಆಗಿರೋಂಥ ಜಾಗದಲ್ಲಿ ಒಂದು ಕಸ ತಂದು ಹಾಕುವಾಗ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಳ್ಳಿ, ನಾನು ಮಾಡ್ತಾ ಇರೋ ಸರಿನಾ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಇಲ್ಲಿ ಯಾರು ಕಸ ಹಾಕಬಾರ್ದು ಅಂತ ನಾನು ಪಕ್ಷದ ವತಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಫಿನಿಶ್